ನಮಸ್ಕಾರ ಮಹಾಜನಗಳೇ, ನೋಡಿ ಮಜಾ ಮಾಡಿ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋ ವಿಮೆನ್ಸ್ ರಿಸರ್ವೇಶನ್ ಬಿಲ್ 33% ಕೋಟಾ 2.0 ವಿಡಿಯೋ 1 ಮಾಡಿದ್ದೆ. ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿತ್ತು ಅಂತ ಮಾಡಿದೆ. ಡಿಲಿಮಿಟೇಷನ್ ಅಂದ್ರೆ ಏನು, ಬಿಲ್ ಏನು ಪಾಸ್ ಆಗ್ತಾ ಇಲ್ಲ ಅಂತ ವಿಷಯಗಳನ್ನ ಕೊಟ್ಟಿದ್ದೆ. ಬಟ್ ಕೆಲವರು ನಮ್ಮ ಫ್ರೆಂಡ್ಸ್ ಅವರೆಲ್ಲ ಡಿಸ್ಕಸ್ ಮಾಡುವಾಗ ತಿರುಗೋ ಒಂದು ವಿಷಯ, ಇದು ಬಿಜೆಪಿ ಅವ್ರ ನಾಟಕ, ಅವ್ರ ಡ್ರಾಮಾ, ಸೀಟ್ಸ್ ಏಕೆ ಇನ್ಕ್ರೀಸ್ ಮಾಡ್ಬೇಕು, ಅಷ್ಟೇ ಸೀಟ್ಸ್ ಅಲ್ಲಿ ಮಾಡ್ಬೋದಾಯ್ತು ಅಂತ ಅವ್ರ ವಿಷಯ ಹೇಳಿದ ಅರ್ಥ ಆಗಿಲ್ಲ ಅನ್ಕೋತೀನಿ. ಬಟ್ ನಾನು ಒಂದ್ ಸ್ವಲ್ಪ ಎಕ್ಸ್ಟ್ರಾ ರಿಸರ್ಚ್ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಸಿಕ್ತು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ, ಈ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಫಸ್ಟ್ ಟೈಮ್? ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ನಮ್ಮ ಕರ್ನಾಟಕದ HD ದೇವೇಗೌಡ ಅವರು. ಕೊಯಿಲೇಷನ್ ಗವರ್ಮೆಂಟ್ ಇದ್ದಾಗ 1996 ನಲ್ಲಿ, ಎಸ್ ಯು ಹರ್ಡ್ ದಟ್, 1996 HD ದೇವೇಗೌಡ ಅವ್ರ ಟೀಮ್ ಕಡೆಯಿಂದ ಬಂದಿದ್ದು ಪ್ರಪೋಸಲ್ ಇದು. 33% ಐಡಿಯಾ ಅವತ್ತಿಂದ ಇವತ್ತರೆಗೂ ಹಾಗೆ ಇದೆ. ಅದಾದ್ಮೇಲೆ ಇದು 3 ಸರಿ ಡಿಸ್ಕಸ್ ಆಗಿದೆ ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ. ಇದು 3 ಸರಿ 1998, 1999 ವಾಜಪೇಯಿ ಗವರ್ಮೆಂಟ್ ಕಡೆಯಿಂದ, 2008 ಮನಮೋಹನ್ ಸಿಂಗ್ ಗವರ್ಮೆಂಟ್ ಕಡೆಯಿಂದ ಡಿಸ್ಕಷನ್ ಆಗಿದೆ. ಆಗ್ಲೂ ಪಾಸ್ ಆಗಕ್ ಆಗಿಲ್ಲ. ಯಾಕೆ ಅಂದ್ರೆ ಈ ಲಾಲು ಪ್ರಸಾದ್ ಆ ಕಡೆ ನಾರ್ತ್ ಕಡೆಯವರು ಒಂದಷ್ಟು ಪಾರ್ಟಿಗಳು ಎಲ್ಲ ಒಂದು ಅಪೋಸ್ ಮಾಡಿದ್ದು. ಏನಕ್ಕೆ ಅಂದ್ರೆ ಕೆಲವರು ಈ ಕಡೆಯಿಂದನೂ ಇತ್ತು. ಏನಕ್ಕೆ ಅಂದ್ರೆ ಇದರಲ್ಲಿ ಸಬ್ ಕೋಟಾ ಬೇಕು ಅಂತ ಅವ್ರ ಆರ್ಗ್ಯುಮೆಂಟ್ ಇತ್ತು. ಇದು ಓನ್ಲಿ ಅರ್ಬನ್ ವಿಮೆನ್ಗೆ ಹೆಲ್ಪ್ ಆಗುತ್ತೆ, ಸಬ್ ಕೋಟಾ ಇನ್ಕ್ಲೂಡ್ ಮಾಡಬೇಕು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಹೆಲ್ಪ್ ಆಗ್ಲಿಕ್ಕೆ ಅಂತ ಒಂದಷ್ಟು ಅದೇ ಮೇನ್ ಆರ್ಗ್ಯುಮೆಂಟ್ ಇರೋದು. ಪ್ಲಸ್ ಇವಾಗ ಇದೇ ನಂಬರ್ ಆಫ್ ಸೀಟ್ಸ್ಗೆ ಆಲ್ರೆಡಿ ಹೇಳಿದೆ ವಿಡಿಯೋ ಒಂದಲ್ಲಿ, ಇದು ನಂಬರ್ ಆಫ್ ಸೀಟ್ಸ್ ಇರೋದಕ್ಕೆ ಇಂಪ್ಲಿಮೆಂಟ್ ಮಾಡಕ್ ಹೋದ್ರೆ, ಇವಾಗ ನಾನೇ ಒಂದು ಸೀಟ್ ನಲ್ಲಿ ಇದ್ದೀನಿ ಅಂದ್ರೆ ನನ್ನ ಏರಿಯಾದಲ್ಲಿ ಆ 33% ಕೋಟಾ ಮಾಡಕ್ಕೆ ನನ್ನ ಸೀಟ್ ಬಿಟ್ಕೊಡ್ಬೇಕಾಗಿ ಬರಬಹುದು. 100% ಅದೇ ಇರೋದು ಸಾಧ್ಯತೆ. ಯಾರು ಸೀಟ್ ಬಿಟ್ಕೊಡಕ್ ರೆಡಿ ಇಲ್ಲ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಇದೆ, ನಿಮ್ಗೆ ಗೊತ್ತಿರೋ ವಿಷಯ. ಅದು ಯಾರು ಸೀಟ್ ಬಿಟ್ಕೊಡಕ್ ರೆಡಿ ಇಲ್ಲ. ಸೊ ಅಲ್ಲಿಗೆ ಕ್ಲಾರಿಟಿ ಬಂತು ನಿಮ್ಗೆ. ಡಿಲಿಮಿಟೇಷನ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಯಾಕೆ ಮಾಡ್ಬೇಕು ಅಂತ. ಯಾಕಂದ್ರೆ ಇರೋ ಸೀಟ್ ಅಂತೂ ಯಾರು ಬಿಟ್ಕೊಡಕ್ ರೆಡಿ ಇಲ್ಲ. ಬಿಟ್ಕೊಟ್ರು ಅದು ತುಂಬಾ ತೊಂದರೆಗೆ ಒಳಗಾಗ್ತಾರೆ. ಸೊ ಇದೊಂದು ವಿಷಯ ಆಯ್ತು. ಇದು ಇಂಟ್ರೊಡಕ್ಷನ್ ಕೊಟ್ಟಿದ್ದು ಫಸ್ಟ್ ಟೈಮ್ ಬಂದಿದ್ದು. ಬಟ್ ಇದರಲ್ಲಿ ತುಂಬಾ ಉಪಯೋಗಿಸ್ಕೊಂಡಿರೋರು ಯಾರು ಅಂತ ನಿಮ್ಗೆ ವಿಷಯ ಗೊತ್ತಾರೆ. 2023ಗೆ ಹೋಗೋಣ. ಅಲ್ಲಿ ಬಿಲ್ ಪಾಸ್ ಆಯ್ತು 2 ಕಂಡೀಷನ್ ಜೊತೆಗೆ, ಈ ಡಿಲಿಮಿಟೇಷನ್ ಆಳುಗಳು ಅಂತ. ಬಿಲ್ ಪಾಸ್ ಆದಾಗ ನ್ಯೂಸ್ ಪೇಪರ್, ನ್ಯೂಸ್ ಏಜೆನ್ಸಿ ಓಹೋ ಅಂತ ಹಬ್ಬ ಮಾಡಿದ್ರು. ದಿಸ್ ಇಸ್ ನ್ಯೂ ಇಂಡಿಯಾ, ಇವರು ಮೋದಿ ಅವರು ವಿಮೆನ್ಗೆ ಎಂಪವರ್ ಮಾಡ್ತಾ ಇದ್ದಾರೆ, ನಾರಿ ಶಕ್ತಿಗೂ ಓದಿದೆಯಾ ಏದಿದೆಯಾ, ಓಹೋ ಅಬ್ರ ಮಾಡಿ 2024 ಅಲ್ಲಿ ಹೊಡೆದ್ರು ತಿರ್ಗಾ ಈ ವರ್ಷ ಉಪಯೋಗಿಸ್ಕೊಂಡ್ರು. ಅವ್ರ ವಿಡಿಯೋ ನೋಡ್ಬೇಕಾಯ್ತು ನೀವು, ಮೋದಿ ಅವ್ರದ್ದು ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಲ್ ಪಾಸ್ ಆಗಿಲ್ಲ ಅಂತ, ಮಾತಾವೋ ಬೆಹನೋ ಮಾಫ್ ಕರ್ದು ಅಂತ ಕ್ಷಮೆ ಕೇಳಿದ್ರು. ಅಷ್ಟೊಂದು ಸೀರಿಯಸ್ ಆಗಿದ್ರೆ ಅವ್ರು ಈ ಬಿಲ್ ಬಗ್ಗೆ. ಓಹೋ ಒಮ್ಮೆ ಇವತ್ತೆಲ್ಲೋ ಇರೋರು ಅನ್ಕೋತೀನಿ. ಬಟ್ ಒಳ್ಳೇದಾಗ್ಬೇಕು, ಬಂದ್ರೆ ನಾ ಒಳ್ಳೇದೇ ಅನ್ಕೋತೀನಿ. ಬಟ್ ಬರ್ದಿರೋ ಕಾರಣಗಳು ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಸೀಟ್ ಬಿಟ್ಕೊಡಕ್ ಯಾರು ರೆಡಿ ಇಲ್ಲ. ಸೊ 840 ಸೀಟ್ಸ್ ಮಾಡಾದ್ಮೇಲೆ ಸಾಧ್ಯತೆಗಳು ಇದೆ ಅಂತ ಅನ್ಕೋತೀನಿ. ಬಟ್ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಆಗ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಒಪಿನಿಯನ್ ಏನಿದೆ ಅಂತ ತಿರ್ಗಾ ತಿಳಿಸಿ. ಫಸ್ಟ್ ವಿಡಿಯೋಗೆ ಇದೇ ತರ ಒಪಿನಿಯನ್ಸ್ ಬಂತು. ವಿಡಿಯೋನಲ್ಲಿ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಏನ್ ಅನಿಸ್ತು ಅಂತ. ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಸುಮ್ನೆ ಆ ಪಕ್ಷ ಈ ಪಕ್ಷ ಅಂತ ಅಬ್ಸರ್ವ್ಗೆ ಕಿವಿ ಕೊಡಕ್ ಹೋಗ್ಬಿಡಿ. ಈ ವಿಡಿಯೋ ತೋರಿಸಿ ಇನ್ಫಾರ್ಮೇಶನ್, ಕ್ವಾಲಿಟಿ ಇನ್ಫಾರ್ಮೇಶನ್, ಎಲ್ಲಿಂದ ಬಂತು ಬಿಲ್ಲು, ಏನಾಯ್ತು, ಟೈಮ್ ಲೈನ್ ಕೊಟ್ಟಿದ್ದೀನಿ ಪೂರ್ತಿ. ಇದನ್ನ ಯಾವ ರೀತಿ ಯಾವ ಪಕ್ಷದವ್ರು ಉಪಯೋಗಿಸ್ಕೊಂಡ್ರು ಅದು ಹೇಳಿದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.